ಮೊಸರು ಯಾವಾಗ ಕನ್ಸ್ಯೂಮ್ ಮಾಡಬಾರ್ದು? ನನ್ನ ಪ್ರೀವಿಯಸ್ ಕ್ವಶನ್ಗೆ ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಉತ್ತರ ಕರೆಕ್ಟಾಗೇ ಇದೆ. ಹೌದು, ಆಯುರ್ವೇದದ ಪ್ರಕಾರ ನರ್ತಂ ದದಿ ಪುಂಜಿತ ಅಂದರೆ ಮೊಸರನ್ನ ರಾತ್ರಿಯ ಸಮಯದಲ್ಲಿ ಕನ್ಸ್ಯೂಮ್ ಮಾಡಬಾರ್ದು. ಯಾಕಂದ್ರೆ ಇದರಲ್ಲಿರುವಂತಹ ಅಭಿಷಂಧಿ ಹಾಗೂ ಗುರುಗುಣ ಮೆಟಬಾಲಿಸಮ್ನ ಸ್ಲೋ ಮಾಡುತ್ತೆ. ನೈಟ್ ಟೈಮಲ್ಲಿ ಮೆಟಬಾಲಿಸಮ್ ಲೋನೇ ಇರುತ್ತೆ. ಅಗೇನ್ ನಾವು ಮೊಸರನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕಫ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಸು ಮತ್ತು ಚಾನಲ್ಸು ಬ್ಲಾಕ್ ಆಗಿ ವೆಯ್ಟ್ ಗೇನ್ ಆಗುವ ಪಾಸಿಬಿಲಿಟೀಸು, ರೆಸ್ಪಿರೇಟರಿ ಹಾಗೂ ಡೈಜೆಸ್ಟಿವ್ ಇಶ್ಯೂಸು ಕಾಣಿಸಬಹುದು. ಪ್ರಾಪರ್ ಆಗಿ ಫಾರ್ಮ್ ಆಗದೆ ಇರೋ ಕರ್ಡನ್ನು ಕನ್ಸ್ಯೂಮ್ ಮಾಡೋದ್ರಿಂದನೂ ಸ್ಕಿನ್ ಡಿಸಾರ್ಡರ್ಸ್ ಬರುವಂತಹ ಪಾಸಿಬಿಲಿಟೀಸು ಇರುತ್ತೆ. ಬೇರೆ ಯಾವ ಟೈಮಲ್ಲಿ ಕರ್ಡ್ ತಗೋಬಾರ್ದು? ಸಮ್ಮರ್ ಅಂಡ್ ಸ್ಪ್ರಿಂಗ್ ಸೀಸನ್ಸ್ ಅಲ್ಲಿ ಕರ್ಡನ್ನ ಅವಾಯ್ಡ್ ಮಾಡಿ. ನೀವು ಪಿತ್ತ ಪ್ರಕೃತಿ ಪರ್ಸನ್ ಆದ್ರೆ ಮೊಸರಿಗಿಂತ ಮಜ್ಜಿಗೆನ ಪ್ರಿಫರ್ ಮಾಡಿ. ಆದ್ರೆ ಅಮೃತನೂ ವಿಷ ಅಲ್ವಾ? ಹಾಗೆ ನೀವು ಮೊಸರನ್ನ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದ್ರೆ ಅದರಿಂದ ಅನಿಮಿಯಾ, ಇಂಡೈಜೆಷನ್, ಇದರ ಕಂಜೆಸ್ಟಿವ್ ನೇಚರ್ ಇಂದ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಸಹ ಇಂಪ್ಯಾಕ್ಟ್ ಆಗ್ಬಹುದು ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ಬಹುದು. ನಿಮಗೂ ಗೊತ್ತು, ಮೊಸರು ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೊಬಯೋಟಿಕ್ಸ್, ಕ್ಯಾಲ್ಶಿಯಂ ಅಂಡ್ ಫಾಸ್ಫರಸ್ ಎಕ್ಸೆಟ್ರಾ. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಹೆಲ್ತಿ ಬೆನಿಫಿಟ್ ಸಿಗುತ್ತೆ. ಆದರೆ ತಪ್ಪಾದ ರೀತಿಯಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ತ್ ಹ್ಯಾಂಪರು ಸಹ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಯಾವ ಫಾರ್ಮಲ್ಲಿ ಮೊಸರನ್ನ ನೀವು ಕನ್ಸ್ಯೂಮ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್, ಫಾಲೋ ಫಾರ್ ಮೋರ್. ಜೈ ಧನ್ವಂತ್ರಿ.